ದೇಶದ್ರೋಹಿ ಸಂಘಟನೆಯಲ್ಲಿ ಭಾಗಿಯಾದಂತಹ ಮನುವಾದಿಗಳಿಗೆ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮನುವಾದಿ RSSಗೆ ಬೇಕೇ ಬೇಕು. RSS ಸಂಘಟನೆ ಗಡಿಪಾರ ಆಗಲೇಬೇಕು. ಮನುವಾದಿ ಸಂಘಟನೆ ಬ್ಯಾನ್ ಆಗಲೇಬೇಕು. ದೇಶದ್ರೋಹಿ ಚಟುವಟಿಕೆ ಮಾಡುತ್ತಿರುವ ಮನಸ್ಥಿತಿಯ ದ್ರೋಹಿಗಳಿಗೆ ಧಿಕ್ಕಾರ. ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮನಸ್ಥಿತಿಗೆ ಧಿಕ್ಕಾರ. ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿರುವ ಮನುವಾದಿಗಳಿಗೆ ಹೇಳಿ ಧಿಕ್ಕಾರ. ದೇಶದಲ್ಲಿ ಮನುವಾದಿ ಮನಸ್ಥಿತಿಯನ್ನು ಸ್ಥಾಪನೆ ಮಾಡುತ್ತಿರುವ ಮನುವಾದಿಗಳಿಗೆ ಹೇಳಿ ಧಿಕ್ಕಾರ. ಈ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲು ಯತ್ನಿಸುತ್ತಿರುವ RSS ಮನುವಾದಿಗಳಿಗೆ ಹೇಳಿ ಧಿಕ್ಕಾರ. ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಅಪಚಾರ ಮಾಡುತ್ತಿರುವ ಮನುವಾದಿಗಳಿಗೆ ಹೇಳಿ ಧಿಕ್ಕಾರ. ಈ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತಿರುವ ಕೋಮುವಾದಿಗಳನ್ನು ಸಹಿಸುವುದಿಲ್ಲ. ಬೇಕೇ ಬೇಕು. ದೇಶದ ಗಣ್ಯ ವ್ಯಕ್ತಿ ಮೇಲೆ ಹಲ್ಲೆ ಮಾಡುತ್ತಿರುವ ಮನುವಾದಿಗಳಿಗೆ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮನುವಾದಿಗಳಿಗೆ, RSS ಮನುವಾದಿಗಳಿಗೆ ಹೇಳಿ ಧಿಕ್ಕಾರ. ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿರುವ ಮನುವಾದಿಗಳಿಗೆ ಹೇಳಿ ಧಿಕ್ಕಾರ. ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿರುವ ಮನುವಾದಿ ಮನಸ್ಥಿತಿಗಳಿಗೆ ಹೇಳಿ ಧಿಕ್ಕಾರ. ದೇಶದಲ್ಲಿ ಮನುವಾದಿ ಮನಸ್ಥಿತಿಯನ್ನು ಸ್ಥಾಪನೆ ಮಾಡುತ್ತಿರುವ ಮನುವಾದಿಗಳಿಗೆ ಹೇಳಿ ಧಿಕ್ಕಾರ. ಈ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲು ಯತ್ನಿಸುತ್ತಿರುವ RSS ಮನುವಾದಿಗಳಿಗೆ ಹೇಳಿ ಧಿಕ್ಕಾರ. ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಅಪಚಾರ ಮಾಡುತ್ತಿರುವ ಮನುವಾದಿಗಳಿಗೆ ಹೇಳಿ ಧಿಕ್ಕಾರ. ಈ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತಿರುವ ಕೋಮುವಾದಿಗಳನ್ನು ಸಹಿಸುವುದಿಲ್ಲ. ಏನು ಒಬ್ಬರು ವಕೀಲು ಬೂಟ್ ಒಗಿತಾರ, ಅದು ಮಾಡ್ತಾರ ಅಂದದು RSS ಅವ್ರದ್ದು ಕೆಲಸ. ಈ RSS ಅವರು ಇದೇ ಮಾಡ್ತಾರೆ. ಯಾವ ಸಣ್ಣ ಜಾತಿಯವ್ರಿಗೆ ನೌಕರಿ ಮ್ಯಾಗ ಹೋದ್ರೆ ನೌಕರಿ ಮ್ಯಾಗ ಅವ್ರಿಗೆ ಮಾಡ್ಲಾಕೆ ಕೊಡಂಗಿಲ್ಲ, ನಮ್ಗಿಂತ ಮ್ಯಾಗ ಯಾಕೆ ಬರ್ತೀರಂತಾರೆ. ಇದು ಬಿಡಬೇಕು. ಇದು ನಮ್ಮ ಸಂವಿಧಾನ, ನಮ್ಮ ಅಂಬೇಡ್ಕರ್ ಸಾಹೇಬರು ಮಾಡಿಕೊಟ್ಟಿದ್ದು. ಭಾರತ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟಿದ್ದದ. ಅವರು ಎಲ್ಲಾರ್ಗ ಸಂವಿಧಾನದೊಳಗೆ ಹ್ಯಾಂಗೆ ನಡಿಬೇಕು, ಹ್ಯಾಂಗಿಲ್ಲ ಅವರು ಎಲ್ಲಾರ್ಗ ಮಾಡಿ ಕೊಟ್ಟಾರ. ಆ ಅವಕಾಶ ಮಾಡಿಕೊಟ್ಟಾರ. ಆ ದೇಶದಿಂದ ಹಂಗೆ ನಡಿಬೇಕು. ನೀವು ಎಲ್ಲರೇ ಅವರು ಒಂದು ಎಸಿ ಅದಾರ ಅಂತ ನೀವು ಚಪ್ಪಲಿ ಒಗಿದ್ರಿ, ಬೂಟ್ ಒಗಿದ್ರಿ, ನಿಮ್ಗೆ ಅದೇ ಬೂಟ್ ನಿಮ್ಮ ಬಾಯಾಗ ಬೂಟ್ ಹಿಟ್ಟು ಹೊಡಿತೀವಿ. ನೀವು ಎಲ್ಲರೇ ಯಾರಿಗರೇ ಅವ್ರು ಒಂದು ಎಲ್ಲರೂ ಕೂಡಿ ಅಲ್ಲಿ ಹೋಗ್ತೀವಿ, ನಾವು ಕೋರ್ಟಿಗೆ ಹೋಗ್ತೀವಿ, ನ್ಯಾಯ ಕೊಡ್ತಾರಂತ. ಆ ನ್ಯಾಯ ಕೊಡೋರು ಎಲ್ಲ ಕಾಸ್ಟವ್ರು ಇರ್ತಾರೆ. ಅವ್ರು ಅವರು ಒಂದು ದೊಡ್ಡ ಪೋಸ್ಟಿಗೆ ಹೋಗ್ಯಾರ. ಅಂಬೇಡ್ಕರ್ ಸಾಹೇಬ್ರು ನಮ್ಗೆ ಸಂವಿಧಾನ ಬರೆದು ಕೊಟ್ಟಾರ. ಇವು ಎಲ್ಲ ಜಾತಿಗೆ ನೀವು ಅನುಕೂಲ ಮಾಡ್ಕೊರಂತ. ಯಾರಪ್ಪ ಬರೆದು ಕೊಟ್ಟಿಲ್ಲ, ಅಂಬೇಡ್ಕರ್ ಸಾಹೇಬ್ರು ಬರ್ತಾರೆ. ಇದು ಭಾರತ ದೇಶ ಹ್ಯಾಂಗೆ ನಡಿಬೇಕು, ಅವ್ರು ಬರ್ದಿತ್ತು ಕಾನೂನದೊಳಗೆ ನಡಿಬೇಕು. ಎಲ್ಲರೂ ಸೇರಿ ಎಲ್ಲರಿಗೂ ಬರೆದು ಕೊಟ್ಟಾರ. ಮತ್ತು ನೀವು ನಿಂದಿರ್ತಿದ್ರೇನ ಅವ್ರು ಸಂವಿಧಾನ ಬರ್ಲಿಕ್ಕಂದ್ರೆ? ಯಾರಿಗೂ ಇರಲಿ ಅವಂಗ ಹತ್ತು ಪಾರು ಮಾಡೋದು, ಕೇಸ್ ಮಾಡೋದು ಮಾಡಬಾರ್ದು. ಅಲ್ಲಿ ಗಲ್ಲಿಗಿಲ್ರಿ ಶೂಟ್ ಮಾಡಬೇಕು. ಅಲ್ಲೇ ಕರೆಸಿ ಕೋರ್ಟ್ ಮುಂದೆ ಅವ್ಗೆ ಶೂಟ್ ಮಾಡಬೇಕು. ಶೂಟ್ ಮಾಡ್ಲಿಕ್ಕಂದ್ರೆ ಮುನ್ನ ಹೋರಾಟ ಮಾಡ್ತೀವಿ. ಅದಕ್ಕೆ ಸ್ನೇಹಿತರೆ, ಹೋರಾಟಗಾರರೇ, ಆತ್ಮೀಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ಭಾರತದ ಇತಿಹಾಸದಲ್ಲಿ ಇವತ್ತೊಂದು ಕಪ್ಪು ಚುಕ್ಕೆ ಇವತ್ತು ನಡೆದು ಹೋಗಿದೆ. ಭಾರತ ಇತಿಹಾಸದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸ್ವತಂತ್ರ ಬಂದು ಇಲ್ಲಿವರೆಗೂ ಕೂಡ ಯಾರೂ ಕೂಡ ಮುಖ್ಯ ನ್ಯಾಯಾಧೀಶರನ್ನು ಅಪಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೆದಿರಲಿಲ್ಲ ಭಾರತ ಇತಿಹಾಸದಲ್ಲಿ. ಇವತ್ತು ಭಾರತದ ಇತಿಹಾಸದ ಮೊದಲನೆಯ CAG ದಲಿತರಾಗಿದ್ದರಿಂದ ಅವ್ರ ಮೇಲೆ ಸನಾತನ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಒಬ್ಬ ವಕೀಲರು ಇವತ್ತು ಬೂಟನೆ ಎಸೋದ್ರ ಮುಖಾಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಕ್ಕೆ, ಸಿದ್ಧಾಂತಕ್ಕೆ ಇವತ್ತು ಅಪಮಾನ ಮಾಡಿದ್ದಾರೆ. ಇವತ್ತು ಅದನ್ನು ಭಾಳ ಉಗ್ರವಾಗಿ ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಇದೀಗ ತಾನೇ ನಮ್ಮ ಪಾಟೀಲರು ಭಾಳ ವಿಚಾರವನ್ನು ಮಾತನಾಡಿದ್ದಾರೆ. ಬಹುತೇಕವಾಗಿ ಇದು ಯಾಕೆ ಈ ದೇಶದಲ್ಲಿ ನಡೀತಾ ಇದೆ ಅಂದರೆ, ಯಾವಾಗ ಅಂಬೇಡ್ಕರ್ ವಿಚಾರಗಳು ಪ್ರಖರವಾಗಿ ಹೊರಹೊಮ್ಮುತ್ತವೆ,
ಅದನ್ನು ದಮನ ಮಾಡಬೇಕು, ಅದನ್ನು ಯಥಾಸ್ಥಿತಿಯಲ್ಲಿ ಇಡಬೇಕಂತಕ್ಕಂಥ ಒಂದು ಹುನ್ನಾರವನ್ನು ಇವತ್ತು RSSನ ಮನುಸ್ಮೃತಿಯ ಶಕ್ತಿಗಳು ಅದನ್ನು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇವೆ. ಇವತ್ತು ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ದೇಶದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾದಿಗಳು, ಸಂವಿಧಾನವನ್ನು ಪ್ರೀತಿಸ್ತಕ್ಕಂಥವರು, ಸಮಾನತೆಯನ್ನು ಒಪ್ತಕ್ಕಂಥ ಎಲ್ಲ ಸಮುದಾಯದ ಜನ ಇವತ್ತು ಒಕ್ಕೂರಿನಿಂದ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ಅನಿವಾರ್ಯವಾಗಿದೆ. ಇವತ್ತು ಏನು RSSನವರು ತಮ್ಮ ಸನಾತನ ಮನಸ್ಥಿತಿಯ ಜನರನ್ನು ಇವತ್ತು ನಮ್ಮನ್ನು ಅಪಮಾನ ಮಾಡಲಿಕ್ಕೆ ಕಳಿಸ್ತಾ ಇದ್ದಾರೆ. ಭವಿಷ್ಯದಲ್ಲಿ ಇವತ್ತೇನು ಅಪಮಾನ ಮಾಡಿದ್ದಾರೆ ಇದರ ಉತ್ತರವನ್ನು ಅದೇ ರೀತಿಯಲ್ಲಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತಾ ಇದೆ. ಇವತ್ತೇನು ನಾಳೆ ನೀವು BJPಯ ಒಂದು RSSನವರು ಇವತ್ತು 100 ವರ್ಷದ ಒಂದು ಸಮಾವೇಶವನ್ನು ಇಲ್ಲಿ ಮಾಡ್ತಾ ಇದ್ದೀರಿ. ನಿಮ್ಮ ಸಮಾವೇಶದಲ್ಲಿ ಒಂದು ವೇಳೆ ಈ ಘಟನೆಯನ್ನು ನೀವು ಖಂಡಿಸ್ತಾ ಹೋದರೆ ನಿಮ್ಮ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ, ಇವತ್ತು CAG ಅವ್ರ ಮೇಲೆ ಅದೇ ರೀತಿ ಆಗ್ತಕ್ಕಂಥ ಕೆಲಸ ಇಲ್ಲಿಯೂ ಕೂಡ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಭಾಳ ಗಂಭೀರವಾಗಿ ಎಚ್ಚರಿಕೆ ಕೊಡೋ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಇಲ್ಲಿಗೆ ಸೀಮಿತ ಮಾಡಿ ಇವತ್ತು ನಾವೆಲ್ಲ ಗೆಳೆಯರು, ದಲಿತ ಸಂಘಟನೆಗಳು ಎಲ್ಲ ಕೂಡಿಕೊಂಡು ಒಂದು ದಿನಾಂಕವನ್ನು ನಿಗದಿ ಮಾಡಿ ಈ ಒಂದು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಇವತ್ತು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಿಮ್ಮೆಲ್ಲರಲ್ಲಿ ಮಾಡಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ನ್ಯಾಯ ಬೇಕು, ನ್ಯಾಯ ಬೇಕು. ದೇಶದಲ್ಲಿ ಕೋಮು ಅಲ್ಲವನ್ನ ಮನುವಾದಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿರುವ ಮನುವಾದಿ RSS ವಾದಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ವ್ಯವಸ್ಥಿತ ಸಂಚು ಮಾಡುತ್ತಿರುವುದಕ್ಕೆ ನಾವು ಭಾರತೀಯನಾಗಿ, ಭಾರತೀಯ ಪ್ರಜೆಗಳಾಗಿ ನೀವೆಲ್ಲರೂ ಖಂಡಿಸಲೇಬೇಕಾದಂಥ ವಿಷಯ. ಇದು ಖಂಡಿಸುವಂಥ ವಿಷಯ. ಯಾಕಪ್ಪ ಅಂತಂದರೆ ರಾಜಕಾರಣಿಗಳು ಏನಾದರೂ ತಪ್ಪು ನಿರ್ಣಯಗಳು ಮಾಡಿದರೆ, ವ್ಯವಸ್ಥೆಯಲ್ಲಿ ಏನಾದರೂ ತಪ್ಪುಗಳಾದರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೇವೆ. ಆ ನ್ಯಾಯಾಲಯ ಅದರಲ್ಲೂ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡುವಂತಹ ಮತ್ತು ಶೂ ಎಸೆಯುವಂಥ ಪ್ರಕರಣ ಇದು ದೇಶದ್ರೋಹ ಹಾಗೂ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಒಗೆದ ಇದು ಶೂ ಆಗಿದೆ. ಇದನ್ನು ಖಂಡಿಸುವುದು ಅಷ್ಟೇ ಅಲ್ಲ, ಅವ್ರಿಗೆ ಕಠಿಣವಾದಂತಹ ಅವ್ರಿಗೆ ಶಿಕ್ಷೆ ಆಗಬೇಕು, ಶಿಕ್ಷಿಸಲೇಬೇಕು. ಇದು ಇವತ್ತು ನಮ್ಮ ಕೇಂದ್ರದಲ್ಲಿರುವಂತಹ ಸರ್ಕಾರ ಒಂದು ಸ್ವಲ್ಪ ಆದರೂ ನಾಚಿಕೆ, ಮಾನ, ಮರ್ಯಾದೆ ಇದ್ದರೆ ತಕ್ಷಣ ಅಂಥ ವ್ಯವಸ್ಥೆ, ಅಂಥ ಮಾನಸಿಕತೆ ಇರುವಂತಹ ವ್ಯಕ್ತಿಗಳಿಗೆ ಡಿಟೈನ್ ಮಾಡಬೇಕು, ಅವ್ರಿಗೆ ಗುರುತಿಸಿ ಅವ್ರಿಗೆ ಒಳಗೆ ಹಾಕ್ಬೇಕಂತೇಳಿ ಆಗ್ರಹ ಪಡಿಸ್ತೇವೆ. ಯಾಕಪ್ಪ ಅಂತಂದರೆ ಇದು ನಮ್ಮ ವ್ಯವಸ್ಥೆ, ಭಾರತ ದೇಶದ ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಸಮಾಜಗಳಿಗೆ ಇರುವಂತಹ ಹಕ್ಕು. ಆ ನ್ಯಾಯಾಲಯದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬೂಟು ಒಗೆಯುವಂಥ ಕೆಲಸ ಆಗಿದೆ. ಇದು ನಾವೆಲ್ಲರೂ ಕೇವಲ ದಲಿತರಲ್ಲ, ಕೇವಲ ಮುಸ್ಲಿಮರಲ್ಲ, ಕೇವಲ ಹಿಂದುಳಿದವರಲ್ಲ, ಎಲ್ಲ ಭಾರತೀಯರು ಖಂಡಿಸಬೇಕು. ಎಲ್ಲ ಭಾರತೀಯರು ಇದನ್ನು ನಾವು ಖಂಡಿಸುತ್ತಾ ದೇಶವ್ಯಾಪಿ ಇದನ್ನು ಈಗ ನಮ್ಮ ರಾಜು ಅಲ್ಗೂರ್ ಸಾಹೇಬರು ಹೇಳಿದಂಗೆ ಇದು ಸಾಂಕೇತಿಕವಾಗಿ ಇವತ್ತು ಧರಣಿ ಮಾಡ್ತಾ ಇದ್ದೇವೆ, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನು ತೀವ್ರವಾಗಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಆಗಮಿಸಿದಂಥ ಎಲ್ಲರಿಗೂ ತಮ್ಮ ಏರಿಯಾಗಳಲ್ಲಿ ಮುಂದಿನ ಏನು ದಿನಾಂಕ ನಮ್ಮ ನಾಯಕರು ಘೋಷಣೆ ಮಾಡ್ತಾರ ಆ ದಿನಾಂಕಕ್ಕೆ ಇಡೀ ಬಿಜಾಪುರ ಸ್ತಬ್ಧ ಆಗುವ ರೀತಿಯಲ್ಲಿ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಮುಖ್ಯ ನ್ಯಾಯಮೂರ್ತಿಗಳಾದಂಥ BR ಗವಾಯಿ ಅವರ ಮೇಲೆ ನಡೆದಂಥ ಮನುವಾದಿಗಳಿಂದ ನಡೆದಂಥ ಹಲ್ಲೆ ಇದು ಅತ್ಯಂತ ಆಘಾತಕಾರಿ ಘಟನೆ. ಈ ಸನಾತನವಾದಿಗಳು ಒಬ್ಬ ದಲಿತ ಈ ದೇಶದ ಉನ್ನತ ಹುದ್ದೆ ಮೇಲೆ ಕುಳಿತಿರೋದಾಗಲಿ ಅಥವಾ ಸಂವಿಧಾನ ಪರವಾಗಿ ಕೆಲಸ ಮಾಡ್ತಿರೋದಾಗಲಿ ಇದನ್ನು ಸಹಿಸದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಅಂಬೇಡ್ಕರ್ ವಾದಿ. ಈ ಮನುವಾದಿಗಳು ನಿನ್ನೆ ಮಾಡಿದಂಥ ಹಲ್ಲೆ ಕೇವಲ ಒಬ್ಬ ವ್ಯಕ್ತಿ ಅಥವಾ ಗವಾಯಿಯವರ ಮೇಲೆ ಮಾಡಿದಂಥ ಹಲ್ಲೆ ಅಲ್ಲ, ಇದು ಸಂವಿಧಾನದ ಮೇಲೆ ಮಾಡಿದ ಹಲ್ಲೆ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇದು ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮಾಡಿದಂಥ ಹಲ್ಲೆ. ಒಬ್ಬ
ದೇಶದ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವಂತಹ ದಲಿತರಿಗೆ ಈ ಪರಿಸ್ಥಿತಿ ಆಗಬೇಕಾದ್ರೆ ಈ ದೇಶದ ಹಳ್ಳಿಗಳಲ್ಲಿ ಇರುವಂಥ ಒಬ್ಬ ಸಾಮಾನ್ಯ ದಲಿತನ ವ್ಯವಸ್ಥೆ ಅಥವಾ ದಬ್ಬಾಳಿಕೆ ಯಾವ ರೀತಿ ಇರ್ಬೋದು ಅಂತೇಳಿ ನಾವು ಊಹೆ ಮಾಡ್ಬೋದು. ಅದಕ್ಕಾಗಿ ನಿನ್ನೆ ಅವನೇನು ಶೂ ಅಥವಾ ಚಪ್ಪಲಿ ಎಸೆದಿದ್ದಾನೆ, ಅವ ಕೇವಲ ಒಬ್ಬ ವ್ಯಕ್ತಿ, ಅವನ ಸಾಂಕೇತಿಕ. ಅವನ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಮತ್ತು ಪಿತೂರಿ ಇದೆ. ನಮ್ಮ ಪ್ರತಿಭಟನೆ ಕೇವಲ ಅವನು ಯಾವನೋ ಒಬ್ಬನ ವಕೀಲ ಚಪ್ಪಲಿ ಹೋಗದಿದ್ದಾನೆ ಅವನ ವಿರುದ್ಧ ಅಲ್ಲ. ಇದು ಮನುವಾದಿಗಳ ವಿರುದ್ಧ, ಸನಾತನವಾದಿಗಳ ವಿರುದ್ಧ, ನಮ್ಮ ಸಂವಿಧಾನಗಳ ವಿರೋಧಿ ಇದಾರಲ್ಲ ಅವ್ರ ವಿರುದ್ಧ ಇವತ್ತಿನ ಪ್ರತಿಭಟನೆ. ಇದು ಅವರು ತೆರೆಮರೆಯಲ್ಲಿ ನಿಂತು ಈ ಒಂದು ವ್ಯಕ್ತಿಯಿಂದ ಇಂಥ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಮತ್ತು ಈ ನಮ್ಮ ಗವಾಯಿಯವರ ತಾಯಿಯವರನ್ನು RSSನ 100 ವರ್ಷಗಳ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದರು. ನಾನು ಅಂಬೇಡ್ಕರ್ ವಾದಿ, ನಿಮ್ಮ ಸಿದ್ಧಾಂತ ಮತ್ತು ನಮ್ಮ ಸಿದ್ಧಾಂತ ಇದು ತದ್ವಿರುದ್ಧ ಇದ್ದಾವೆ, ಈ RSS ಸಿದ್ಧಾಂತಕ್ಕೆ ನಾನು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಇವರು ಅತ್ಯಂತ ವ್ಯಗ್ರವಾಗಿ ಅವರ ಮಗನ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ನಾವು ಇವತ್ತು ಮೆಚ್ಚಬೇಕು. ಇವತ್ತು ನಾವು ಯಾವುದೋ ಒಂದು ಕಾರ್ಯಕ್ರಮ ಕರೆದುಕೊಳ್ಳೆ ಏನೋ ಸನ್ಮಾನ ಮಾಡ್ತಾರೆ, ವೇದಿಕೆ ಸಿಗ್ತಂತ ಓಡಿ ಹೋಗ್ತೀವಿ. ಇವತ್ತು ಗವಾಯಿಯವರ ತಾಯಿಯವರು ದೊಡ್ಡ ಸಮಾರಂಭ ಕರೆದರೂ ಕೂಡ ಕೊನೆಗೆ ಮತ್ತೊಂದು ಸಲ ಪ್ರಯತ್ನ ಮಾಡಿದ್ರು ಕೂಡ ನನ್ನ ಮೈಯಲ್ಲಿ ಹುಷಾರಿಲ್ಲ, ಬರೋದಿಲ್ಲ, ಹೋಗ್ರಿ ಅಂತೇಳಿ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಗವಾಯಿಯವರ ತಾಯಿಯವ್ರಿಗೆ ನಾವು ಚಪ್ಪಾಳೆ ಮುಖಾಂತರ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದಕ್ಕಾಗಿ ಏನು ಈ ಹಲ್ಲೆ ಮಾಡಿದ್ದಾನೆ ವ್ಯಕ್ತಿ, ಅವನನ್ನು ದೇಶದ್ರೋಹದ ಆರೋಪದ ಮೇಲೆ ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇವತ್ತಿನ ಈ ಪ್ರತಿಭಟನಾ ವೇದಿಕೆ ಮುಖಾಂತರ ನಾನು ಮಾತಾಡ್ತೇನೆ. ದೇಶದ್ರೋಹಿ ಚಟುವಟಿಕೆ RSS ಸಂಘಟನೆಗೆ, ಅನುವಾದಿ ಮನಸ್ಥಿತಿಯನ್ನು ಹೊಂದಿರುವ ದೇಶದ್ರೋಹಿಗಳಿಗೆ, ಸಂವಿಧಾನಕ್ಕೆ ಅಪಚಾರ ಮಾಡಿದ ಮನಸ್ಥಿತಿಯ ಮನುವಾದಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಸಂವಿಧಾನಕ್ಕೆ ಅಪಚಾರ ಮಾಡಿದಂತಹ ಮನುವಾದಿಗಳಿಗೆ, ದೇಶದ್ರೋಹಿ ಸಂಘಟನೆಯಲ್ಲಿ ಭಾಗಿಯಾದಂತಹ ಮನುವಾದಿಗಳಿಗೆ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮನುವಾದಿ RSSಗೆ ಬೇಕೇ ಬೇಕು. RSS ಸಂಘಟನೆ ಗಡಿಪಾರಾಗಲೇಬೇಕು, ಮನುವಾದಿ ಸಂಘಟನೆ ಬ್ಯಾನ್ ಆಗಲೇಬೇಕು. ದೇಶದ್ರೋಹಿ ಚಟುವಟಿಕೆ ಮಾಡುತ್ತಿರುವ ಮನಸ್ಥಿತಿಯ ದ್ರೋಹಿಗಳಿಗೆ ಧಿಕ್ಕಾರ. ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮನಸ್ಥಿತಿಗೆ ಧಿಕ್ಕಾರ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.